ಇವತ್ತು ಚಂದ್ರಪಟ್ಟಣ ತಾಲೂಕು ಹಿರಿಸವೆ ಹೋಬಳಿ ಬೂಕನಬೆಟ್ಟ ಜಾತ್ರೆಲಿದ್ದೀವಿ. ಸುಮಾರು ಜೊತೆ ನಾನು ಇಲ್ಲಿ ಮುಂದೆ ಇದ್ದಿದ್ದೀನಿ ಜಾತ್ರೆನಲ್ಲಿ. ಯಾಕೆಂದ್ರೆ ಪ್ರತಿಯೊಂದು ರೈತರು ಹಿಂದಿನ ದಿನಗಳಲ್ಲಿ ಮನೇಲಿ ಏನಿದ್ದು ಸರಿ ಒಂದ್ ಜೊತೆ ಎತ್ತಿರ್ಬೇಕಾಯ್ತು ಅಂತ ಅದೊಂದು ಪ್ರತೀತಿ ಇತ್ತು. ಈಗ ಬೇರೆ ರೀತಿಯಲ್ಲಿ ಆಗಿದೆ. ಏನು ಸರಿ ಮನೇಲಿ ಒಂದು ಬೈಕ್ ಇರಬೇಕು, ಟಿವಿ ಇರಬೇಕು, ಮೊಬೈಲ್ ಇರಬೇಕು ಅಂತ ಹೇಳಿ. ಆದ್ರೆ ಇನ್ನೂ ಸಹಿತ ಗ್ರಾಮೀಣ ಸೊಗಡನ್ನ ಎಷ್ಟು ದಿನ ಬಿಟ್ಟಿಲ್ಲ. ಅದರಿಂದ ಇವತ್ತು ಯುವ ಜನತೆ ಇವತ್ತು ರೈತರ ಮಕ್ಕಳುಗಳು ನಾನು ಸಾಕ್ಬೇಕು, ಕರು ಸಾಕ್ಬೇಕು ಅಂತ ಹೇಳಿ ಒಂದಿದ್ದಾರೆ. ಆ ನಿಟ್ಟಿನಲ್ಲಿ ಸಹಿತ ನಾವು ಪೂರ್ವಿಕರು ಸುಮಾರು ನಾವು ತಲೆ ಮಾಡಿದ್ರು ಸಹಿತ ನಾವು ಓರಿಗಳು ಸಾಕೋದು, ಎತ್ಗಳು ಸಾಕೋದು, ಮತ್ತೆ ಜಾತ್ರೆಗೆ ಹೊಡೆದು ರೈತ ತಗೊಳ್ಳೋದು. ಅವತ್ತು ಈಗಾಗಲೇ ಒಂದು 50 ವರ್ಷ 60 ವರ್ಷದ ಒಂದೇನೋ ಒಂದು ಬಕೆಟ್ ಕೊಡ್ತೇವೆ ಅಂದ್ರೆ ಎತ್ಗಳು ಸಾಕೊಂಡು ತಗೊಂಡೋಗಿ ಆ ಒಂದು ಬಕೆಟ್ಗೋಸ್ಕರ ಜಾತ್ರೆ ಹೋಗ್ತಾ ಇದ್ವಿ. ಇವತ್ತು ಆ ಸಂದರ್ಭ ಇತ್ತು. ಇವತ್ತೆಲ್ಲ ಗ್ರಾಮೀಣ ನಶಿಸೋದ್ರು ಸಹಿತ ಸುಮಾರು ಕೆಲವು ಬೆರಣಿಕೆಸೋ ರೈತರುಗಳು ಇವತ್ತು ಇನ್ನೂ ಸಹಿತ ಸಂಪ್ರದಾಯ ಬರ್ತಿಲ್ಲ. ಇನ್ನು ರೈತಾಪಿ ಜನಗಳು ರೈತರು ಮಾಡ್ತಾ ಕೆಲಸಗಳು ಬರ್ತಿಲ್ಲ. ಇವತ್ತು ನಾನು ಸಹಿತ ರೈತಾಪಿ ಬಂದಂತಾನ ಒಳ್ಳೊಳ್ಳೆ ಓರಿಗಳು ಸಾಕಿದೆ. ಹಳ್ಳಿಕಾರ್ ತಳಿ ಇದೆ, ಪುಂಗ್ನೂರ್ ಇದೆ, ಅಮೃತಪಾಲ್ ಇದೆ, ಗಿರ್ ಇದೆ, ಮಲ್ನಾಡ್ ಇದೆ, ಎಲ್ಲಾ ಸುಮಾರು ತರದ ಹಸುಗಳನ್ನ ಸಾಕಿದ್ದೀನಿ ನಾನು. ಇವತ್ತು ಅತಿ ಹೆಚ್ಚು ಮೆಚ್ಚಿನ ಇಡೀ ರಾಜ್ಯದಲ್ಲಿ ದೇಶದ ಹೆಸರು ಮಾಡಿದಂತ ಏಕಲವ್ಯ ಓರಿನ ಸ್ವಲ್ಪ ನಾನು ಸಾಕಿದ್ದೀನಿ. ಇವತ್ತು ಯಾಕೆ ಸಾಕಿದ್ವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹಳ್ಳಿಕಾರ್ ತಳಿ ಉಳಿಬೇಕು ಅಂತ ಹೇಳಿ ಸಾಕಿದೀವಿ. ನನ್ನ ಸಂತೋಷ ಆತ್ಮೀಯ ಸಹಿತ ಇವತ್ತೇನು ಬಿಗ್ ಬಾಸ್ ತೆಗೆದ ಸಂತೋಷ ಪ್ರೇರಣೆ ಅವನು ಸಹಿತ ನನ್ನ ಜೊತೆ ಬರ್ಬೇಕಾದ್ರೆ ಬಿಗ್ ಬಾಸ್ ಶೋ ಇದ್ದಾರೆ. ಅದರಿಂದ ನಾನು ಇವತ್ತು ಈ ಜಾತ್ರೆ ಪ್ರತಿಯೊಂದು ಜಾತ್ರೆಗೆ ಹೋಗಿ ನಾನು ಸಹಿತ ಎತ್ಕೊಂಡು ಕಟ್ಟಿ ಸಾಕಿ ನಾನು ಮಾಡ್ತಾ ಇರ್ತೀನಿ. ಇವತ್ತು ಜೊತೆ 3 ಜೊತೆ ಎತ್ಕೊಂಡಿದೆ, ಇನ್ನೂ 7 ಜೊತೆ ಹೋಲಿಸಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಶಾಸ್ತ್ರ ರವಿಶಂಕರ್ ಜೊತೆ ಬಂದಿದ್ದೀನಿ ಓರಿಕೋಟೆಗೆ. ಇನ್ನು ನೋಡ್ತಾ ಇದ್ದೀನಿ, ನೋಡಿ ಇವತ್ತು ನಾಳೆ 2 ಜೊತೆ ಓರಿ ಕೊಡ್ತೀನಿ. ನೀವು ನಿಜವಾಗ್ಲೂ ಒಂದು ಪ್ರೇರಣೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಯುವ ರೈತರಿಗಾಗಿರ್ಬೋದು, ಸಾಕಷ್ಟು ಯಂಗ್ಸ್ಟರ್ಸ್ಗೆ ಒಂದ್ ರೀತಿ ಇನ್ಸ್ಪಿರೇಷನ್ ಆಗಿದ್ದೀರಾ. ಹಳ್ಳಿಕಾರನ್ನ ಉಳಿಸೋದಾಗಿರ್ಬೋದು, ಅದನ್ನ ಬೆಳೆಸೋದಾಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿನ ಕೊಡೋದಾಗಿರ್ಬೋದು, ಈ ರೀತಿ ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀರಾ. ಸಾಕಷ್ಟು ಯೂತ್ಸ್ಗೆ ಇನ್ಸ್ಪೈರ್ ಆಗಿದ್ದೀರಾ. ಏಕಲವ್ಯ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಒಂದು ಊರಿ. ಸೊ ಆ ಊರಿ ಈಗ ನಿಮ್ಮ ಮನೆಯಲ್ಲಿದೆ. ಸೊ ಅದರ ಒಂದು ಹೆಮ್ಮೆ ಕೂಡ ಇದೆ. ಏನ್ ಹೇಳ್ತೀರಾ ಸರ್ ಏಕಲವ್ಯ ಬಗ್ಗೆ? ಏಕಲವ್ಯ ಇವತ್ತು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಹೆಸರು ಮಾಡುವಂತ ಒಂದು ತಳಿ ಅದು. ಹೆಸರು ಏಕಲವ್ಯ ಹಳ್ಳಿಕಾರ್ ತಳಿ. ಇವತ್ತು ನಾವು ಯಾರಿಗಾರು ಯಾವ್ದೋ ಬ್ರೀಡ್ ಮಾಡ್ಬೇಕು, ಅವ್ರಿಗೆ ಇದು ಮಾಡ್ಬೇಕು ಅಂದ್ರೆ ಕಾಸಿಗೆ ಮಾಡ್ಬೇಕು ಅಂತ ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದೀವಿ. ಯಾಕೆ ಮಾಡ್ತಾ ಇಲ್ಲ? ಹಳ್ಳಿಕಾರ್ ತಳಿ ಇನ್ನೂ ಸಹಿತ ಸಮೃದ್ಧಿಗೊಳ್ಳಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇವತ್ತು ನೀವು ನನ್ನ ತೋಟಕ್ಕೆ ಒಂದ್ಸಲ ಬರ್ಬೇಕು, ನಮ್ಮ ಫಾರ್ಮ್ ಹೌಸ್ಗೆ. ಅಲ್ಲಿ ತಮಗೆ ತೋರಿಸಿ ನಾನು ಯಾವ ತರ ಓರಿಗಳು ಯಾವ ತರ ಎತ್ಕೊಂಡು ಸಾಕಿದಿರಿ ಅಂತ ಹೇಳಿ. ಏನು ಏಕಲವ್ಯ ಬಿಟ್ಟು ಅಮೃತಮಹಲ್, ಗಿರ್ರು, ಪುಂಗ್ನೂರು ಎಲ್ಲ ಇದೆ. ಇವನು ಬೆಂಡು ಕುರಿ ಸಹಿತ ಸಾಕಿದ್ದೀನಿ. ಪ್ರತಿಯೊಂದು ತಳಿ ಜಾತಿ ಇರ್ತಕ್ಕಂಥ ಹಚ್ಕೊಂಡು ಸಾಕಿದ್ದೀನಿ. ಇವತ್ತು ಇನ್ನೂ ಸಹಿತ ನನಗೆ ಆಭ್ಯಾಸ, ನನಗೆ ಇನ್ನೂ ಸಹಿತ ಬೇರೆ ಜಾತಿ ಎತ್ಕೊಂಡು ಸಾಕ್ಬೇಕು. ಏನಿವತ್ತು ನಮ್ಮ ಸರ್ಕಾರ, ನಮ್ಮ ಹಿಂದಿನ ಸರ್ಕಾರ ಇದ್ದಂತ ಬಿಜೆಪಿ ಸರ್ಕಾರ ಏನು ಗೋವಧೆ ನಿಲ್ಲಿಸಿತ್ತು, ಅದನ್ನ ಗೋವಧೆ ನಿಲ್ಲಿಸೋದ್ರಿಂದ ಇವತ್ತು ಹೆಚ್ಚಿನ ರೀತಿಯಲ್ಲಿ ಇವತ್ತು ಜಾತ್ರೆ ಎತ್ಕೊಂಡು ಬಂದೆ. ಇಲ್ಲ ಅಂದ್ರೆ ಗೋ ಹತ್ಯೆ ನಡೀತಾ ಇದೆ, ಇನ್ನೂ ಜಾಸ್ತಿ ಬರ್ತಿರ್ಲಿಲ್ಲ. ಇವತ್ತು ನನಗೆ ಭಾರಿ ಖುಷಿ ಆಗ್ತದೆ ಜಾತ್ರೆ ನೋಡಿ. ಮುಂದಿನ ವಾರ ಏನು ಸಪ್ಲಂ ಜಾತ್ರೆ ನಡೀತಾ ದೊಡ್ಡಬಳ್ಳಾಪುರ, ಅಲ್ಲೂ ಹೋಗ್ತೀನಿ, ತಾವೆಲ್ಲ ಬರಬೇಕು ಅಂತ ನಾನು ಇವತ್ತು ಕೇಳ್ಕೊತೀನಿ. ನಾನು ಸಂತೋಷ್ ಇಷ್ಟೊಳಗೆ ಬಿಗ್ ಬಾಸ್ ಒಂದು ಸ್ಪರ್ಧೆಯಿಂದ ವಿಜೇತ ಬರ್ತಾರೆ, ಅವನು ಸಹ ಕರ್ಕೊಂಡ್ ಬರ್ತೀವಿ ಮುಂದಿನ ಜಾತ್ರೆಗೆ ಹೇಳಕ್ ಇಷ್ಟಪಡ್ತೀನಿ. ವರ್ತೂರ್ ಸಂತೋಷ್ ಅವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ. ಸೊ ವರ್ತೂರ್ ಸಂತೋಷ್ ಅವರ ಆತ್ಮೀಯರು. ಸೊ ಹಾಗಾಗಿ ಬಿಗ್ ಬಾಸ್ ನಲ್ಲಿ ವಿನ್ ಆಗಿ ಬರ್ಲಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ನಮ್ಮೆಲ್ಲರ ಆರೈಕೆ ಸಂತೋಷ್ ಅವ್ರಿಗೆ ಇರುತ್ತೆ. ಆದಷ್ಟು ಬೇಗ ಬಿಗ್ ಬಾಸ್ ನಲ್ಲಿ ವಿನ್ ಆಗಿ ಬರ್ಲಿ ಅಂತ ಆಶಿಸ್ತೀವಿ. ಸರ್, ನಮ್ಮ ಯುವ ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ಇವತ್ತು ಯುವ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನೀವೇನೇ ಒಂದು ಮೂಟೆ ಭತ್ತ ಬೆಳಿತಾರೆ, ನಾವು ಕಣ್ಣಿಗೆ ಭತ್ತ ಬೆಳಿತಾವೆ, ಎತ್ತಿಂದಲೇ ಬೆಳಿತಾ ಇದ್ವಿ. ಇವತ್ತು ಸಹಿತ ನೀವು ಆ ಒಂದು ಇದು ಬಿಡಬೇಡಿ. ಯುವ ರೈತರುಗಳು ಆ ಒಂದು ನೀವೇ ಸಂಪ್ರದಾಯ ಬಿಡಬೇಡಿ. ಇವತ್ತು ನೇಗ್ಲು ನೊಗ ಎಲ್ಲ ಯಾರು ಮಾಡಬೇಡಿ. ಇವತ್ತು 15 ಇಟ್ಕೊಂಡು ನೋಡಿ ಎಷ್ಟು ನಿಮ್ಗೆ ಶಕ್ತಿ ವ್ಯಾಯಾಮ ಮಾಡ್ತೀರಿ ಎಲ್ಲ ಜಿಮ್ಗೆ ಹೋಗಿ. ಅದ್ರ ಬದಲಿಗೆ ಇದು ಮಾಡಿ ಗೊತ್ತಾಗುತ್ತೆ ನಿಮ್ಗೆ. ಎತ್ತು ಇಟ್ಕೊಂಡು 6 ಗಂಟೆ ಹೊಲ ಹೊತ್ತಿದ್ರೆ 1 ಎಕರೆ ಹೊಡೆದ್ರೆ ಸುಮಾರು 10 ಕಿಲೋಮೀಟರ್ ಹೊಡೆದಂಗೆ ಆಗುತ್ತೆ. ಅದರಿಂದ ಯುವ ರೈತರು ಹೇಳ್ತಾ ಇದ್ದೀನಿ, ಇವತ್ತು ಎತ್ಕೊಂಡು ಸಾಕಿ, ದನ ಉಳಿಸಿ, ಜಾಗೃತಿ ಮೂಡಿಸಿ, ಇವತ್ತು ಹಳ್ಳಿಕಾರ್ ತಳಿ ಉಳಿಸಿ ಅಂತ ನಾನು ಕೇಳ್ಕೊತೀನಿ. ಈಗ ಮುಂಚೆಗೆ ಕಂಪೇರ್ ಮಾಡಿದ್ರೆ ಈಗ ಯುವಕರು ಹೆಚ್ಚಾಗಿ ಹಳ್ಳಿಕಾರ್ ಮೇಲೆ ಒಲವನ್ನ ತೋರಿಸ್ತಾ ಇದ್ದಾರೆ, ತುಂಬಾ ಇನ್ಸ್ಪೈರ್ ಆಗ್ತಾ ಇದ್ದಾರೆ, ಹಳ್ಳಿಕಾರ್ನ ಸಾಕೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ಹಳ್ಳಿಕಾರ್ ತಳಿ ಇವತ್ತು ಹಳ್ಳಿ ನಾಟಿ ಹಸೋದು ಅದು ಇವತ್ತು ಆಯೆಲ್ಲ ಬಜೆಲ್ಲ ಒಂಥರ ಕಾಮಧೇನು ಅಂದ್ರೆ ಹಳ್ಳಿಕಾರ್ ತಳಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಹಾಲು ಅಷ್ಟೇ ರುಚಿಕರ ಹಾಲು ಇರ್ತದೆ, ಸಮೃದ್ಧಿ ಇರ್ತದೆ, ಪ್ರೋಟೀನ್ ಇರ್ತದೆ, ಹಾಲು ಇರ್ತದೆ. ಹಳ್ಳಿಕಾರ್ ತಳಿ ಎಲ್ಲಾರ ಮನೆ ಮಕ್ಕಳು ಇವತ್ತು ನೋಡ್ಬೇಕು. ನಮ್ಮ ತುರುವೇಕೆರೆ ತಾಲೂಕಲ್ಲಿ ಸುಮಾರು ಹಳ್ಳಿಕಾರ್ ತಳಿ ಜಾಸ್ತಿ ಇದೆ. ಇವತ್ತು ಸೀಮೆ ಸಿಗದ ಹಳ್ಳಿಕಾರ್ ತಳಿ ಜಾಸ್ತಿ ಹಾಕಿದ್ದಾರೆ. ಹಳ್ಳಿಕಾರ್ ತಳಿ ಹಾಲು ಚೆನ್ನಾಗಿರುತ್ತೆ, ಮತ್ತೆ ಹಾಲು
ಹಾಲು ಕೊಡುತ್ತೆ, ಮತ್ತೆ ನೋಡೋಕೆ ಸಹಿತ ಸುಂದರವಾದ ಕರುಗಳು ಹುಟ್ಟುತ್ತೆ. ಆ ಕರುಗಳ ಮನೇಲೆ ಸಾಕುವಂತ ಕರುಗಳು ಹುಟ್ಟೆ, ಅದಕ್ಕೋಸ್ಕರ ಅದು ಕಾಮಧೇನುನ ಎಲ್ಲ ಇಷ್ಟಪಡ್ತಾರೆ. ಸೊ ಈಗ ಏಕಲವ್ಯ ಏನ್ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದೆ, ಸೊ ಈ ರೀತಿಯಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುವಂತಹ ಅವರು ಮುಂದಿನ ದಿನಗಳಲ್ಲಿ ನಿಮ್ ಕಡೆಯಿಂದ ನಿರೀಕ್ಷೆ ಮಾಡಬಹುದಾ ನಿಮ್ಮ ಮನೆ? ಹೌದು, ಇವತ್ತಾಲೆ ನೀವು ನೋಡಿದಿರಿ, ಕಳೆದ ಬಾರಿ ಕೃಷಿ ಮೇಳದಲ್ಲಿ ನಂಬರ್ 1 ಚಾಂಪಿಯನ್ ತಗೊಂಡಿದೆ. ಇವಾಗ ಏನು ಇರ್ತಕ್ಕಂಥ ಎಲ್ಲಾ ಜಾತ್ರೆಗಳು ಸಹಿತ ಅದು ಹೋಗ್ತಾ ಇದೆ. ಇವತ್ತು ಆ ಬ್ರೀಡ್ ಇವತ್ತಾಲೆ ನಾನ್ ತಗೊಂಡ್ಮೇಲೆ 155 ಕರುಗಳು ಹುಟ್ಟಿದೆ. ನಾನು ತಗೊಂಡ್ಮೇಲೆ 155 ಹಳ್ಳಿಕಾರ್ ತಳಿ ಹುಟ್ಟಿದೆ. ಇವತ್ತು ಅದ್ರ ಸಮೃದ್ಧಿ ಆಗ್ತದೆ. ನಾಳೆ ಮುಂದಿನ ವರ್ಷದಲ್ಲಿ ಸಾವಿರಾರು ಕರುಗಳಾಗುತ್ತೆ. ಈಗ ಈ ಒಂದು ಹಳ್ಳಿಕಾರ್ ತಳಿ ನಮ್ಮ ಒಂದು ಸೌತ್ ಇಂಡಿಯನ್ ಬ್ರೀಡ್, ನಮ್ಮ ಒಂದು ತಾಯಿ ಮೂಲ ಅಲ್ವಾ ಇದು? ಸೊ ಈ ತಳಿಯನ್ನ ಉಳಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್? ಉಳಿಸ್ಬೇಕು ಅಂದ್ರೆ ಏನು, ಗೋ ಹತ್ಯೆ ನಿಲ್ಸ್ಬೇಕು, ಮತ್ತೆ ಏನ್ ಇರ್ತಕ್ಕಂಥ ಕಟಕರಿಗೆ ಮಾರೋದು ನಿಲ್ಸ್ಬೇಕು. ಅದೇನಾದ್ರೆ ಕಾಮಧೇನು ಅದೊಂದು ನಿಲ್ಸಿದ್ರೆ ನಮ್ಮ ಈ ಒಂದೇನ್ ಸಂತತಿ ಇನ್ನೂ ಜಾಸ್ತಿ ಆಗುತ್ತೆ. ಸರ್ ನಾನೀಗ ಸಾಕಷ್ಟು ರೈತರ ಹತ್ರ ಮಾತಾಡಿದಾಗ ಆಗಿರ್ಬೋದು, ಸಾಕಷ್ಟು ಈಗ ಭಾಗಗಳಿಂದ ಬಂದಿರುವಂತಹ ರೈತರ ಹತ್ರ ಚರ್ಚೆ ಮಾಡಿದಾಗ ರೈತರೆಲ್ಲ ಹೇಳಿದ್ದೇನು ಅಂತಂದ್ರೆ, ನಮ್ಗೆ ಹಳ್ಳಿಕಾರನ್ನ ಸಾಕುವಂತಹ ಇಷ್ಟ ಇದೆ, ಸೊ ನಮ್ಮ ತಲಾಂತರಗಳಿಂದನೂ ಸಾಕೊಂಡು ಬಂದಿದ್ದೀವಿ. ಬಟ್ ಏನಂತಂದ್ರೆ ನಮ್ಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ, ಸೊ ನಮ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ, ಸೊ ಈ ಒಂದು ಕೊರತೆ ಇದೆ ನಮ್ಗೆ. ಇದೆಲ್ಲ ನಮಗೆ ಕೊಟ್ರೆ ಸರ್ಕಾರ, ನಾವು ರೈತರು ತುಂಬಾ ಕಷ್ಟ ಪಡ್ತಾ ಇದೀವಿ, ಇದಕ್ಕೋಸ್ಕರ ನಾವು ಜೀವನೇ ಮುಡುಪಾಗಿಟ್ಟಿರ್ತೀವಿ. ಸೊ ಆಗ್ಲೇ ಒಬ್ಬ ರೈತರು ಹೇಳ್ತಾ ಇದ್ರು, ಅವ್ರು ಕೇಳಿ ತುಂಬಾ ಬೇಜಾರಾಯ್ತು. ಏನು ಅಂತಂದ್ರೆ ಒಬ್ಬ ಯಾರೋ ಅಫಿಷಿಯಲ್ಸ್ ಹೋಗ್ತಾ ಇದ್ರು ಅಂತ, ಸೊ ಇವರು ಪಾಪ ಚೆನ್ನಾಗಿ ಓದಿದ್ದಾರೆ, ಸೊ ಆದ್ರೂ ಹಸು ಮೇಯಿಸ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ದನ ಕಾಯೋನು ಅಂತ ಹೇಳ್ತಿದ್ರು ಮೇಡಮ್. ಸೊ ನಾವು ಎಷ್ಟು ಕಷ್ಟಪಟ್ರು ನಮ್ಗೆ ತೃಪ್ತಿ ಸಿಗೋದಿಲ್ಲ, ನಮ್ಗೆ ಸರ್ಕಾರದ ಕಡೆಯಿಂದ ಸೌಲಭ್ಯಗಳು ಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಸೊ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಹೇಳಕ್ಕೆ ಸುಮಾರು ಹೇಳಕ್ಕೆ ಇಷ್ಟಪಡ್ತಿದ್ದೆ, ಶ್ರೀಕೃಷ್ಣ ಪರಮಾತ್ಮ ದನ ಕಾಯ್ತಿದ್ರು, ನಾವು ಸಹ ದನ ಕಾಯ್ತಿದ್ವಿ. ದನ ಕಾಯ್ದವ್ರಿಗೆ ಒಂದು ಖುಷಿ ಇದೆ ಅಂತ. ಶ್ರೀಕೃಷ್ಣ ಪರಮಾತ್ಮ ದನ ಕಾಯ್ತಿದ್ದ ಅಂತ ಅಂದ್ರೆ ಯಾರು ಆಡ್ಕತ್ತಾರೆ ಅಂತ ಯಾರು ಅವ್ರ ಒಂದು ವೃತ್ತಿನ ಬಿಡಕ್ ಆಗೋದಿಲ್ಲ. ಇವತ್ತೇನು ಕಳೆದ ಬಾರಿ ನಾನು ಗೆದ್ದಂತ ಸಂದರ್ಭ ನಾವೆಲ್ಲ ಸೇರಿ ಗೋಹತ್ಯೆ ನಿಷೇಧ ಮಾಡಿದ್ವಿ. ಇವತ್ತು ಮುಂದಿನ ದಿನಗಳಲ್ಲಿ ಏನು ಹಳ್ಳಿಕಾರ್ ತಳಿ ಸಾಕೋಕ್ಕೋಸ್ಕರ ನಮ್ ಸರ್ಕಾರ ಬಂದ್ರೆ ಆ ಒಂದು ಹಳ್ಳಿಕಾರ್ ತಳಿ ಸಾಕೋಕ್ಕೋಸ್ಕರ ಉತ್ತೇಜನ ಏನ್ ಕೊಡ್ಬೇಕು ಸರ್ಕಾರ ಮುಖಾಂತರ ಸೌಲಭ್ಯ ಕೊಡ್ಸಕ್ ಇಷ್ಟಪಡ್ತೀವಿ. ರೈತರಿಗೆ ಮುಂದಿನ ದಿನಗಳಲ್ಲಿ ಸೌಲಭ್ಯಗಳನ್ನ ನಿರೀಕ್ಷೆ ಮಾಡಬಹುದಾ? ಗ್ಯಾರಂಟಿ ನಿರೀಕ್ಷೆ ಮಾಡೋದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ತಕ್ಷಣ ರೈತರಿಗೆ ಹಳ್ಳಿಕಾರ್ ತಳಿ ಸಾಕೋದಕ್ಕೋಸ್ಕರ ಸಮೃದ್ಧಿ ಕೇಂದ್ರ ಸಹಿತ ನಮ್ಮ ತಾಲೂಕು ಇದೆ. ಅದಕ್ಕೆ ಸಬ್ಸಿಡಿ ಸಬ್ಸಿಡಿ, ಅದಕ್ಕೆ ಮೇವು ಫ್ರೀ, ಉಚಿತ ಮೇವು ಎಲ್ಲ ಕೊಡಕ್ಕೆ ಏರ್ಪಾಡು ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ನಿಮ್ಮಂತಹ ಒಂದು ರಾಜಕಾರಣಿಗಳು ಇನ್ನೂ ಹೆಚ್ಚಾಗಿ ಬರಬೇಕು. ನಮ್ಮ ಒಂದು ರೈತರಿಗೆ ಆದಷ್ಟು ಸಹಾಯಗಳು ಸಿಗ್ಬೇಕು, ಹಾಗೆ ಸೌಲಭ್ಯಗಳು ಸಿಗ್ಬೇಕು. ರೈತರು ನಮ್ಮ ದೇಶದ ಬೆನ್ನೆಲುಬಾಗಿರೋದ್ರಿಂದ ರೈತರು ಖುಷಿಯಾಗಿದ್ರೆ ನಮ್ಮ ದೇಶ ಖುಷಿಯಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಹಳ್ಳಿಕಾರ್ ಏನಿದೆ ರೈತರ ಮಿತ್ರ ಅಂತಾನೆ ಹೇಳ್ಬೋದಲ್ವಾ? ರೈತನಿಗೆ ತರಿತಾಟಿಯಾಗಿ ದುಡಿಯುವಂತಹ ಒಂದು ಏಕೈಕ ಶ್ರಮಜೀವಿ ಅಂತಂದ್ರೆ ನಮ್ಮ ಹಳ್ಳಿಕಾರ್. ಸೊ ಹಾಗಾಗಿ ಹಳ್ಳಿಕಾರ್ ತಳಿಯನ್ನ ಉಳಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಮಸಾಲೆ ಜಯರಮಣ ಸರ್ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮನ್ನ ಮೀಟ್ ಆಗಿ ನನಗಂತೂ ತುಂಬಾ ಖುಷಿ ಆಯ್ತು, ನಮ್ಮ ವೀಕ್ಷಕರಿಗೂ ಕೂಡ ನಮಗೂ ಭಾರಿ ಖುಷಿ ಆಯ್ತು. ನೀವು ಬಂದು ರೈತರ ಬಗ್ಗೆ ಇಷ್ಟೊಂದರ ಒಂದು ಇದು ಮಾಡಿ ಅವ್ರಿಗೆ ಉತ್ತೇಜನ ಕೊಡ್ತಾರೆ, ನನಗೆ ಭಾರಿ ಇಷ್ಟ ಆಯ್ತು ಅಂತ ಹೇಳಕ್ ಇಷ್ಟ. ತಮ್ಮ ಒಂದು ಕರ್ನಾಟಕ ಟಿವಿಗೆ ನನ್ನ ಉತ್ಪೂರ್ವಕ ಅಭಿನಂದನೆ, ನಮ್ಮ ರೈತ ಪರವಾಗಿ ಉತ್ಪೂರ್ವಕ ಧನ್ಯವಾದಗಳು. ಇಲ್ಲಿ ಬರೋಣ, ಇಲ್ಲಿ ಬರೋಣ.